ರಾಜ್ಯದಲ್ಲಿನ ಭಾರಿ ಮಳೆಗೆ ಉತ್ತರ ಭಾಗ ಮಾತ್ರ ಅಲ್ಲ, ಬೆಂಗಳೂರು ಕೂಡ ತತ್ತರಿಸಲಿದೆ. ಸಿಲಿಕಾನ್ ಸಿಟಿಗೆ ಜಲಗಂಡಾಂತರ ಶುರುವಾಗಿದೆ. ನೀವು ಇಷ್ಟು ದಿನಗಳ ಕಾಲ ಮನೆಯಿಂದ ಹೊರಗಡೆ ಹೋಗಬೇಕು, ದೂರದ ಪ್ರವಾಸ ಕೈಗೊಳ್ಳಬೇಕು ಅಂದ್ರೆ ಹತ್ತಾರು ಬಾರಿ ಮುಂದೆ ಕೂಡ ಯೋಚನೆ ಮಾಡಬೇಕು. ಮನೆಯಲ್ಲಿದ್ರೂ ನಿಮ್ಮ ಏರಿಯಾಗೆ ವರುಣ ಹೊಡೆತವನ್ನ ಕೊಡಬಹುದು. ಇಷ್ಟು ದಿನ ಮಹಾಮಳೆಗೆ ಉತ್ತರ ತತ್ತರಿಸಿತ್ತು. ಈಗಲೂ ಕೂಡ ನೆರೆಯಲ್ಲೇ ನೆನೆಯುತ್ತಿದೆ. ಉತ್ತರದಲ್ಲಿ ಅವಾಂತರ ಸೃಷ್ಟಿಸಿದ ವರುಣದೇವ ಮಹಾನಗರಿಯನ್ನು ಕಾಡ್ತಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಜಲಗಂಡಾಂತರ ಶುರು. ರಸ್ತೆ ತುಂಬಾ ನೀರು, ಮನೆಗಳಿಗೂ ನುಗ್ಗಿದ ಮಳೆ ನೀರು, ಕಚೇರಿಗಳಿಗೂ ವರುಣನ ಕಂಟಕ. ಮದುವೆ ಸಂಭ್ರಮವನ್ನು ಕಸಿದು ಬಿಡ್ತು ಭಾರೀ ಮಳೆ. ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ತತ್ತರ. ಮುಂಜಾನೆವರೆಗೂ 66.8 ಮಿಲಿಮೀಟರ್ ಮಳೆ. ಉದ್ಯಾನ ನಗರಿಯಲ್ಲಿ ಯೆಲ್ಲೋ ಅಲರ್ಟ್. ತಡರಾತ್ರಿಯಿಂದ ಮುಂಜಾನೆವರೆಗೂ ಸುರಿದ ಮಹಾಮಳೆ ಬೆಂಗಳೂರಿನಲ್ಲಿ ಜನರ ಬದುಕನ್ನ ಅಕ್ಷರಶಃ ಬೀದಿಗೆ ತಂದು ನಿಲ್ಲಿಸಿತು. ಕಗ್ಗತ್ತಲು ಆವರಿಸಿದ ಕ್ಷಣದಿಂದ ಸೂರ್ಯ ಬೆಳಕು ಚೆಲ್ಲಿ ಹೊಸ ದಿನ ಆರಂಭಿಸೋವರೆಗೂ ಜನರು ಪರದಾಡ್ತಾನೆ ಇದ್ರು. ಕಲ್ಯಾಣ ಮಂಟಪಕ್ಕೆ ನುಗ್ಗಿದ ನೀರು ಸಂಭ್ರಮವನ್ನ ಕಿತ್ತುಕೊಂಡಿತ್ತು. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಅವರ ನಿದ್ದೆಗೂ ಭಂಗ ತಂದಿತ್ತು. ತಡರಾತ್ರಿಯಿಂದ ಮುಂಜಾನೆವರೆಗೂ ಸಿಟಿಯಲ್ಲಿ 66.8 ಮಿಲಿಮೀಟರ್ ಮಳೆಯಾಗಿತ್ತು. ಇನ್ನು 3-4 ದಿನ ಉದ್ಯಾನ ನಗರಿಯಲ್ಲಿ ಮತ್ತಷ್ಟು ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೋರಮಂಗಲ ಆರ್ಆರ್ ನಗರಕ್ಕೆ ಮಳೆ ಅವಕೃಪೆ. ಕೆರೆಯಂತಾದ ಕಲ್ಯಾಣ ಮಂಟಪ. ರಾಜರಾಜೇಶ್ವರಿ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪ ಅಕ್ಷರಶಃ ಕೆರೆಯಂತಾಗಿತ್ತು. ಡೈನಿಂಗ್ ಹಾಲ್ಗೆ ರಾಜಕಾಲುವೆಯ ನೀರು ನುಗ್ಗಿ ಮದುವೆ ಸಂಭ್ರಮಕ್ಕೆ ಅಡ್ಡಗಾಲು ಹಾಕಿತು. ಪಕ್ಕದ ಮತ್ತೊಂದು ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ಮನೆಯವರಿಗೆ ಊಟ ತಿಂಡಿಗೆ ವ್ಯವಸ್ಥೆ ಮಾಡಿಕೊಳ್ಳಬೇಕಾಯಿತು. ತಗ್ಗು ಪ್ರದೇಶಗಳಂತೂ ಸಮುದ್ರದಂತಾಗಿದ್ವು. ಹೈಫೈ ಏರಿಯಾ ಕೋರಮಂಗಲ ಸುತ್ತಮುತ್ತಲಿನ ಬಹುತೇಕ ರಸ್ತೆಗಳು, ಕಟ್ಟಡಗಳು ಜಲಾವೃತವಾಗಿದ್ವು. ಬೆಂಗಳೂರು ಕೂಡ ರಾಜ್ಯ ಉತ್ತರ ಭಾಗದ ನೆರೆ ಚಿತ್ರಣಕ್ಕೆ ಸಾಕ್ಷಿಯಾಗಿತ್ತು. 4 ಗಂಟೆಗೂ ಅಧಿಕ ಕಾಲ ಮಳೆ ಸುರಿದಿದ್ರಿಂದ ವಾಹನಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ದಿಸ್ ಇಸ್ ದ 0 ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ ಇವಾಗ. ಅದು ಗೊತ್ತಿಲ್ಲ ನಮಗೆ. ಅದು ಅಲ್ಲದೆ ಮೇನ್ ರೋಡ್ ಹೈಟ್ ಮಾಡಿಬಿಟ್ಟಿದ್ದಾರೆ. ಇದು ಡೌನ್ ಆಗಿದೆ. ಡೌನ್ ಆಗಿರೋದ್ರಿಂದ ನೀರು ಹೋಗೋಕೆ ಆಗ್ತಾ ಇಲ್ಲ. ಸೊ ಆ ಕಡೆ ನೀರು ಈ ಕಡೆ ಬರುತ್ತೆ, ಈ ಕಡೆ ನೀರು ಆ ಕಡೆ ಹೋಗ್ತಾ ಇಲ್ಲ. ನೈಟು 11 ಗಂಟೆವರೆಗೂ ಏನಿರಲಿಲ್ಲ ಸರ್. 11 ಗಂಟೆ ಮೇಲೆ ಏನೋ ಅದು ಮೋರಿ ಸರಿ ಇಲ್ಲ ಅಂತೇಳಿ ನೀರೆಲ್ಲ ಫುಲ್ ಬ್ಲಾಕ್ ಆಗಿ ಮನೆಯಲ್ಲೆಲ್ಲ ಬಂದ್ಬಿಟ್ಟಿದೆ ಸರ್. ಇಲ್ಲಿ ಕೋವಿಡ್ ಇರೋದ್ರಿಂದ ನಾವೆಲ್ಲ ಇಲ್ಲಿ ಆಫೀಸ್ ಸಾಮಾನೆಲ್ಲ ಇಲ್ಲೇ ಇತ್ತು ಸರ್. ನಮ್ಮ ಇದರಲ್ಲಿ ಮನೆಯಲ್ಲೇ ಇಟ್ಕೊಂಡಿದ್ವಿ. ಫುಲ್ಲು ನೀರು ಬಂದಿದ್ದಕ್ಕೆ ರಾತ್ರಿ ಭಯ ಆಗಿದೆ. ಎಲ್ಲಿ ಕರೆಂಟ್ ಏನಾದ್ರು ಶಾಕ್ ಆಗುತ್ತಾ ಅದು ಇದು ಅಂತ ಎಲ್ಲ ಭಯದಿಂದಾನೇ ಇದ್ವಿ ಸರ್ ನಾವು. 10ಕ್ಕೂ ಹೆಚ್ಚು ಮನೆಗಳು ನೀರಲ್ಲೇ ಮುಳುಗಿದ್ವು. ಬ್ಯಾಂಕ್, ಹೋಟೆಲ್ ಬೇಸ್ಮೆಂಟ್ಗಳು ಕೆಸರು ಗದ್ದಿಯಂತಾಗಿದ್ವು. ಇಷ್ಟೊಂದು ಮಳೆಗೆ ದತ್ತಾತ್ರೇಯ ನಗರದಲ್ಲಿ ರಾಜಕಾಲುವೆಗೆ ಕಟ್ಟಿದ್ದ ಅಡ್ಡಗೋಡೆ ಕುಸಿದು ಬಿದ್ದಿತ್ತು. ಈ ಮೂಲಕ ಬಿಡಬ್ಲ್ಯೂಎಸ್ಎಸ್ಬಿಯ ಅವೈಜ್ಞಾನಿಕ ಕಾಮಗಾರಿಯ ಮುಖ ಕಳಚಿ ಬಿದ್ದಿದೆ. ತಡೆಗೋಡೆ ಕುಸಿತದಿಂದ ಮನೆಗಳಿಗೆ ಕುಸಿತದ ಭೀತಿ ಶುರುವಾಗಿದೆ. ಹೊಸದಾಗಿ ಇಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಮ್ಯಾನ್ ಹೋಲ್ ಮಾಡಿದ್ರು. ಮಾಡಿದಾಗ ಸೆಂಟ್ರಲ್ಲಿ ಚಿಪ್ಪಿಂಗ್ ಮಿಷಿನಲ್ಲಿ ಡ್ರಿಲ್ ಮಾಡಿದ್ರಲ್ಲ, ವೈಬ್ರೇಟರ್ಗೆ ಇದು ವೀಕ್ ಆಯಿತು, ವಾಲ್ ವೀಕ್ ಆಗಿದೆ. ಮತ್ತೆ ಇವರು ಇಲ್ಲಿ ಇದು ಮಾಡುವಾಗ ಡೈವರ್ಟ್ ಮಾಡ್ಕೊಂಡ್ರು, ನೀರು ಆ ಕಡೆ ಹೋಗೋ ಥರ. ಆ ಫೋರ್ಸ್ಗೆ ಅದು ವೀಕ್ ಆಗಿದೆ. ಒಂದು ದಿನದ ಮಳೆಗೆ ಬೆಂಗಳೂರು ಈ ರೀತಿ ತತ್ತರಿಸಿದೆ. ಇನ್ನು 3-4 ದಿನ ಭಾರಿ ಮಳೆಯಾಗೋ ಎಚ್ಚರಿಕೆ ಇದೆ. ಹೀಗಾಗಿ ಬೆಂಗಳೂರಿಗರು ಅಲರ್ಟ್ ಆಗಿರಬೇಕು. ಎಚ್ಚರ ತಪ್ಪಿದ್ರೆ ಮತ್ತಷ್ಟು ಜಲಗಂಡಾಂತರ ಎದುರಿಸಬೇಕಾದೀತು. ಮುನಿರಾಜು ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಸದ್ದು ಮಾಡ್ತಿರೋ ಡ್ರಗ್ ಕೇಸ್ನ ರಹಸ್ಯಗಳನ್ನ ಸಿಸಿಬಿ ಹೊರಗಿಳಿತಾ ಇದೆ. ದಿನೇ ದಿನೇ ಕೇಸ್ನಲ್ಲಿರೋ ರಹಸ್ಯವನ್ನ ಕೆದಕ್ತಾ ಇದ್ದಂತೆ ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿವೆ. ಜೈಲಿನ ಪಂಜರದಲ್ಲಿ ಬಂದಿಯಾಗಿರೋ ಸಂಜನಾ ಗರ್ಲಾನಿಗೆ ಕಾನೂನಿನ ಕುಡಿಕೆ ಬಿಗಿಯಾಗ್ತಿದೆ.
ಸುಂದರಿ ಸಂಜನಾ ಗಲ್ರಾನಿ ಬೆಳ್ಳಿತೆರೆಯ ಹೈಫೈ ಲೈಫ್ನಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ಗಿಣಿ. ಮಾದಕ ಲೋಕದಲ್ಲಿನ ಮಸಿ ಮೆತ್ತಿಕೊಂಡು ಜೈಲು ಹಕ್ಕಿಯಾಗಿರೋ ಸಂಜನಾ ಮತ್ತೆ ಮತ್ತೆ ಸಂಕಷ್ಟದ ಸುಳಿಯಲ್ಲಿ ಸಿಲುಕ್ತಿದ್ದಾಳೆ. ಜಾಮೀನಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇರೋ ಸಂಜನಾಗೆ ತನ್ನ ವ್ಯವಹಾರದ ತನಿಖೆ ಬಿಸಿ ತಟ್ಟುತ್ತಿದೆ. ಇಷ್ಟು ದಿನ ಸಂಜನಾ ಗೆಳೆಯ ಡ್ರಗ್ ಪೆಡ್ಲರ್ಗಳಿಗೆ ಸುತ್ತಿಕೊಂಡಿದ್ದ ನಟಿಯ ನಂಟು ಇದೀಗ ಸಿನಿಮಾ ನಿರ್ಮಾಪಕರಿಗೂ ಗಂಟು ಹಾಕಿಕೊಂಡಿದೆ. ಸಂಜನಾ ಕೇಸ್ನಲ್ಲಿ ನಿರ್ಮಾಪಕನ ವಿಚಾರಣೆ. ಸಂಜನಾಗೂ ಕೈ ಎಂಎಲ್ಸಿ ಪುತ್ರನಿಗೂ ನಂಟೇನು? ನಶೆ ಲೋಕದಲ್ಲಿ ಮಿಂದೆದ್ದವರೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಅಂಧರಾಗಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಸಂಬಂಧ ತನಿಖೆ ಮಾಡ್ತಾ ಇರೋ ಸಿಸಿಬಿ ಸುಂದರಿಯರ ಹಣಕಾಸಿನ ಮೂಲವನ್ನ ಕೆದಕ್ತಾ ಇದೆ. ಸಂಜನಾ ಗಲ್ರಾನಿಯ ಆದಾಯ ವ್ಯವಹಾರಗಳ ತನಿಖೆ ಚುರುಕುಗೊಳಿಸಿದ್ದು ಸ್ಯಾಂಡಲ್ವುಡ್ ನಿರ್ಮಾಪಕ ಸೌಂದರ್ಯ ಜಗದೀಶ್ ವಿಚಾರಣೆ ಮಾಡಿದೆ ಸಿಸಿಬಿ. ಇದರೊಂದಿಗೆ ಕಾಂಗ್ರೆಸ್ ಎಂಎಲ್ಸಿ ವೆಂಕಟೇಶ್ ಪುತ್ರ ಉದ್ಯಮಿ ಗಣೇಶ್ ಕೂಡ ಸಂಜನಾ ಕೇಸ್ನಲ್ಲಿ ಸಿಸಿಬಿ ಕಚೇರಿ ಹೊಸ್ತಿಲು ದಾಟಿದ್ದಾರೆ. ಹಾಗಿದ್ರೆ ಸಂಜನಾ ಡ್ರಗ್ ಕೇಸ್ಗೂ ನಿರ್ಮಾಪಕ ಸೌಂದರ್ಯ ಜಗದೀಶ್ ಉದ್ಯಮಿ ಗಣೇಶ್ಗೂ ಇರೋ ಲಿಂಕ್ ಏನು ಅನ್ನೋದನ್ನ ನೋಡಿ. ನಿರ್ಮಾಪಕ ಸೌಂದರ್ಯ ಜಗದೀಶ್ ನಿರ್ಮಾಣದ ರಾಮ್ಲೀಲಾ ಸಿನಿಮಾದಲ್ಲಿ ಸಂಜನಾ ನಟಿಸಿದ್ಲು. ಆ ಸಿನಿಮಾದ ನಟನೆಗೆ ಸಂಜನಾ ತಗೊಂಡಿದ್ದ ದುಡ್ಡು ಎಷ್ಟು? ಯಾವ ರೂಪದಲ್ಲಿ ಹಣವನ್ನ ನೀಡಿದ್ರಿ? ಕ್ಯಾಶ್ ನೀಡಲಾಗಿತ್ತಾ? ಚೆಕ್ ಕೊಟ್ಟಿದ್ರ? ಆ ಬಗ್ಗೆ ದಾಖಲೆಗಳು ಇದೆಯಾ? ಹೀಗೆ ಸಿಸಿಬಿ ನಿರ್ಮಾಪಕ ಜಗದೀಶ್ ದಂಪತಿಯನ್ನ ಪ್ರಶ್ನಿಸಿದೆ. ಸಂಜನಾ ಹಣಕಾಸಿನ ಮೂಲದ ಬಗ್ಗೆ ತನಿಖೆ ಮಾಡ್ತಿದೆ. ಅಲ್ಲದೆ ನಿರ್ಮಾಪಕರ ಒಡೆತನದಲ್ಲಿ ಜೆಟ್ ಲ್ಯಾಗ್ ಪಬ್ ಇದೆ. ಇಲ್ಲಿ ಡ್ರಗ್ ಪಾರ್ಟಿಗಳೇನಾದ್ರೂ ನಡೆದಿವೆಯಾ? ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿರೋ ವಿರನ್ ಖನ್ನಾ, ರಾಹುಲ್ ಬರ್ತಿದ್ರ? ಅವರೊಂದಿಗೆ ಯಾರ್ಯಾರು ಪಾರ್ಟಿಗೆ ಬರ್ತಿದ್ರು? ಯಾವೆಲ್ಲ ಸೆಲೆಬ್ರಿಟಿಗಳು ಖಾಯಂ ಆಗಿ ಬರ್ತಿದ್ರು ಅನ್ನೋದನ್ನು ಪ್ರಶ್ನಿಸಲಾಗಿದ್ದು ಮಾಹಿತಿ ಕಲೆಕ್ಟ್ ಮಾಡಲಾಗಿದೆ. ಹೀಗೆ ಸಂಜನಾ ಸಿನಿಮಾದಿಂದ ಗಳಿಸುತ್ತಿದ್ದ ಆದಾಯದ ಮೂಲವನ್ನ ಸಿಸಿಬಿ ಹೆಕ್ಕುತ್ತಿದೆ. ಮತ್ತೊಂದೆಡೆ ಸಂಜನಾ ವ್ಯವಹಾರದ ಬಗ್ಗೆಯೂ ತನಿಖೆ ಮಾಡ್ತಿದ್ದು ರಾಯಲ್ ಮೀನಾಕ್ಷಿ ಮಾಲ್ ಮಾಲೀಕ ಗಣೇಶ್ ರಾವ್ನನ್ನು ಸಿಸಿಬಿ ಕರೆದು ವಿಚಾರಣೆ ಮಾಡಿದೆ. ಕಾಂಗ್ರೆಸ್ ಎಂಎಲ್ಸಿ ವೆಂಕಟೇಶ್ರ ಮಗ ಗಣೇಶ್ ರಾವ್ ಬನ್ನೇರುಘಟ್ಟ ರಸ್ತೆಯ ರಾಯಲ್ ಮೀನಾಕ್ಷಿ ಮಾಲ್ ಮಾಲೀಕ. ಇವರೊಂದಿಗೆ ಸಂಜನಾ ಹಣಕಾಸಿನ ವ್ಯವಹಾರ ಹೊಂದಿರೋ ಎಳೆ ಸಿಸಿಬಿಗೆ ಸಿಕ್ಕಿದೆ. ಇಂಡಿಯಾ ಕಮರ್ಷಿಯಲ್ ಡೆವಲಪರ್ಸ್ ಕಂಪನಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರೋ ಗಣೇಶ್ ಹಾಗೂ ಸಂಜನಾ ನಡುವಿನ ದುಡ್ಡಿನ ವ್ಯವಹಾರದ ಮೂಲವನ್ನ ಕೆದಕಲಾಗಿದೆ. ಗಲ್ರಾನಿ ಜೊತೆಗಿನ ವ್ಯವಹಾರದ ಬಗ್ಗೆ ಗಣೇಶ್ರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ನಾಳೆ ಏನಾದ್ರೂ ಜಾಮೀನು ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಸಂಜನಾ ಕಂಬಿ ಹಿಂದೆ ಕರಾಳ ದಿನಗಳನ್ನ ಕಳೆದಿದ್ದಾಳೆ. ಇತ್ತ ಆಕೆಯ ಅಭಿನಯಕ್ಕೆ ದುಡ್ಡು ಸುರಿದ ನಿರ್ಮಾಪಕ ಸಿಸಿಬಿಯ ವಿಚಾರಣೆ ಎದುರಿಸಿದ್ದಾರೆ. ಹಣಕಾಸಿನ ವ್ಯವಹಾರ ಹೊಂದಿರೋ ಕೈ ನಾಯಕನ ಪುತ್ರ ಕೂಡ ಕ್ರೈಂ ಬ್ರಾಂಚ್ ಮುಂದೆ ಹಾಜರಾಗಿದ್ದಾರೆ. ನಟಿಯರ ಜೊತೆ ನಂಟು ಹೊಂದಿದ್ದ ಇನ್ನೂ ಯಾರ್ಯಾರ ಹೆಸರು ತಳುಕು ಹಾಕಿಕೊಳ್ಳುತ್ತೋ? ಗಂಗಾಧರ್ ವಾಕಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ಡ್ರಗ್ ಕೇಸ್ ಸಂಬಂಧ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆಡಂ ಪಾಷಾನ ಎನ್ಸಿಬಿ 14 ದಿನಗಳ ಕಾಲ ವಶಕ್ಕೆ ಪಡೆದಿದೆ. ನಿನ್ನೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಡಾನ್ಸರ್ ಆಡಂ ಪಾಷಾನನ್ನ ಬಂಧಿಸಿತು. ಕಿಂಗ್ ಪಿನ್ ಅನಿಕಾ ಸಂಪರ್ಕದಲ್ಲಿದ್ದ ಆಡಂ ಪಾಷಾ ಅನಿಕಾ ಬಳಿ ಡ್ರಗ್ಸ್ ಖರೀದಿ ಮಾಡಿದ್ರು ಅನ್ನುವ ಹಿನ್ನೆಲೆಯಲ್ಲಿ ಎನ್ಸಿಬಿ ಅರೆಸ್ಟ್ ಮಾಡಿತು. ಬಂಧನ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಎನ್ಸಿಬಿ 14 ದಿನಗಳ ಕಾಲ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದೆ. ಸೇಬು ಅಂದ್ರೆ ಅದೊಂದು ರೀತಿ ಬಡವರಿಗೆ ಗಗನ ಕುಸುಮ. ಉಳ್ಳವರಷ್ಟೇ ಸೇಬನ್ನ ಕೊಂಡು ತಿನ್ನೋದಕ್ಕೆ ಸಾಧ್ಯ ಅನ್ನುವ ಮಾತು ಒಂದು ಕಾಲದಲ್ಲಿತ್ತು. ಆದ್ರೆ ಈಗ ಈ ಮಾತನ್ನ ಬದಲಾಯಿಸಬೇಕಿದೆ. ಉಳ್ಳವರಿಗಷ್ಟೇ ಉಳ್ಳಾಗಡ್ಡಿ ಅಂತ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈರುಳ್ಳಿ 200 ರೂಪಾಯಿ ಗಡಿಯತ್ತ ದಾಟಿತ್ತು. 1/4 ಕೆಜಿ ಈರುಳ್ಳಿ ಕೊಳ್ಳೋಕು ಜನ ಹಿಂದು ಮುಂದು ನೋಡ್ತಿದ್ರು. ಇದೀಗ ಇಂಥದ್ದೇ ಸ್ಥಿತಿ ಮರುಕಳಿಸ್ತಿದೆ. ಈರುಳ್ಳಿ ಗ್ರಾಹಕರಿಗೆ ಕಣ್ಣೀರುಳ್ಳಿಯಾಗಿದೆ, ರೈತರಿಗೂ ಕಣ್ಣೀರು ಹಾಕಿಸ್ತಿದೆ. ಸೇಬಿಗಿಂತಲೂ ದುಬಾರಿ ಈರುಳ್ಳಿ ದರ. 100 ರೂಪಾಯಿ ಗಡಿ ದಾಟ್ತಿದೆ ಉಳ್ಳಾಗಡ್ಡಿ ರೇಟ್. ಕೆಜಿಗೆ 10 ರೂಪಾಯಿ 20 ರೂಪಾಯಿಗಿದ್ದ ಈರುಳ್ಳಿ ಈಗ ಗಗನ ಕುಸುಮವಾಗ್ತಿದೆ. ಕಡು ಬಡವರು ಮಧ್ಯಮ ವರ್ಗದವರಂತೂ ಮನೆಯಲ್ಲಿ ಚಿತ್ರಾನ್ನ ಮಾಡೋಕ್ಕೂ ಚಿಂತಿಸಬೇಕಿದೆ.
ಹೋಟೆಲ್ನಲ್ಲಿ ಆನಿಯನ್ ದೋಸೆ ಆಮ್ಲೆಟ್ ಮೆನುನಲ್ಲಿ ಇರಬೇಕಾ ಬೇಡವಾ ಅಂತ ಯೋಚಿಸುವಂತಾಗಿದೆ. ಯಾಕಂದ್ರೆ ತಿಂಗಳ ಆರಂಭದಲ್ಲಿ 50 ರೂಪಾಯಿಯೊಳಗಿದ್ದ ಈರುಳ್ಳಿ ಈಗ ಕೆಜಿಗೆ ಬರೋಬ್ಬರಿ 100 ರೂಪಾಯಿ ಆಗಿದೆ. 1 ಕೆಜಿ ಸೇಬಿಗಿಂತಲೂ 1 ಕೆಜಿ ಈರುಳ್ಳಿ ರೇಟ್ ದುಬಾರಿ ಆಗ್ತಿದೆ. ಈರುಳ್ಳಿ ಬೆಳೆಗೆ ಯಾವಾಗಲೂ ಕೂಡ ಬಿಸಿಲು ಹೆಚ್ಚಾಗಿರಬೇಕು. ಮಳೆ ಬಿದ್ದರೂ ಕೂಡ ಮರು ದಿವಸ ಬಿಸಿಲು ಬರಬೇಕು. ಸಂಪೂರ್ಣವಾಗಿ 15 ದಿವಸ 20 ದಿವಸಗಟ್ಟಲೆ ಯಾವಾಗ ಮೋಡ ಮುಚ್ಚಿದ ವಾತಾವರಣ ಆಯಿತು, ಸಂಪೂರ್ಣ ದೇಶಾದ್ಯಂತ ಈರುಳ್ಳಿ ಹೀಗೆ ಬಂದಿರತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥ ಕಾರಣ. ಹೀಗಾಗಿ ಹಳೆ ಈರುಳ್ಳಿಗೆ, ಮಹಾರಾಷ್ಟ್ರದ ಹಳೆ ಈರುಳ್ಳಿಗೆ ಸ್ವಲ್ಪ ಡಿಮ್ಯಾಂಡ್ ಬಂದಿದೆ. ಕರ್ನಾಟಕದ ಎಲ್ಲ ಈರುಳ್ಳಿನೂ ಕೂಡ ಕಂಪ್ಲೀಟ್ ರೋಗದಿಂದ ನಾಶ ಆಗಿದೆ. ಕಾಸಿನಂತೆ ಕಜ್ಜಾಯ ಎನ್ನುವ ಹಾಗೆ ಈರುಳ್ಳಿ ಮಾರುಕಟ್ಟೆಯಲ್ಲಿ ಸಿಗ್ತಿದೆ. ಅದರಲ್ಲೂ ಹೋಲ್ಸೇಲ್ ದರ ಹಾಗೂ ರಿಟೇಲ್ ದರಕ್ಕೂ ವ್ಯತ್ಯಾಸವಿದೆ ನೋಡಿ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೆಜಿಗೆ ಹೋಲ್ಸೇಲ್ನಲ್ಲಿ ಮಾರಾಟವಾಗ್ತಿದ್ದು ಕೆಜಿಗೆ 90 ರಿಂದ 100 ರೂಪಾಯಿ ಇದೆ. ಇದೇ ಈರುಳ್ಳಿ ಅಂಗಡಿಗಳಲ್ಲಿ ಪ್ರತಿ ಕೆಜಿಗೆ 100 ರಿಂದ 110 ರೂಪಾಯಿಗೆ ಮಾರಾಟವಾಗ್ತಿದೆ. ಇನ್ನು ದಪ್ಪವಾಗಿ ಚೆನ್ನಾಗಿರೋ ಈರುಳ್ಳಿ 1 ಕೆಜಿಗೆ ಅಂಗಡಿಯಲ್ಲಿ ಗರಿಷ್ಠ 100 ರೂಪಾಯಿ ಇದ್ರೆ ಸಣ್ಣ ಈರುಳ್ಳಿ 70 ರಿಂದ 80 ರೂಪಾಯಿ ಆಗಿದೆ. ಸೊ ಕೆಜಿಗೆ ಈರುಳ್ಳಿ ಮಿನಿಮಮ್ ಸದ್ಯ 70 ರೂಪಾಯಿ ಇದ್ದು ಗರಿಷ್ಠ 100 ರೂಪಾಯಿವರೆಗೆ ಇದೆ. ಆದ್ರೆ ರೈತರಿಗೆ ಇದರಿಂದ ಲಾಭವೇನಾಗ್ತಿಲ್ಲ. ಅವರಿಂದ ಕಡಿಮೆ ದರಕ್ಕೆ ಕೊಂಡು ಹೆಚ್ಚು ಬೆಲೆಗೆ ಮಾರಲಾಗ್ತಿದೆ. ಸತತವಾಗಿ ಸುರಿತಿರೋ ಮಳೆಯಿಂದ ಈರುಳ್ಳಿ ದುಬಾರಿ ದರಕ್ಕೇರಲು ಕಾರಣವಾಗಿದೆ. ನೆರೆ ರಾಜ್ಯದಲ್ಲೂ ಮಹಾಮಳೆ ಹೊಡೆತದಿಂದ ಈರುಳ್ಳಿ ಬೆಳೆ ಕೊಳೆಯುತ್ತಿದೆ. ಇಳುವರಿ ಇಲ್ಲದೆ ಇರೋದ್ರಿಂದ ಉಳ್ಳಾಗಡ್ಡಿ ದರ ಹೆಚ್ಚಾಗ್ತಿದೆ. ಈಗ 2 ದಿವಸ ಎಲ್ಲ ಸ್ವಲ್ಪ 100-200 ರೂಪಾಯಿ ಜಂಪ್ ಐತಿ ಅಷ್ಟೇ. ಮತ್ತೆ ನಾನು ನಾಳೆ ತರ್ತೀನಿ ಅಂದ್ರೆ ನನ್ನ ಮಾಲೆ ಇಲ್ಲ. 1 ಚೀಲ ಸುರು ತುಂಬಿದೆ ಅಂದ್ರೆ ಬೆಳಗ್ಗೆ ಎದ್ದು 15 ಕೆಜಿ ತೆಗಿಬೇಕು. ಇವತ್ತು ಕ್ವಾಲಿಟಿ ಮಾಡಿ ಇಟ್ಟಿದ್ದ ಆ ಥರ ಆಗ್ತೈತೆ. ಫುಲ್ ಡ್ಯಾಮೇಜ್ ಬರ್ತೈತೆ ಮೇಡಮ್. ರೈತರಿಗೆ ಬಹಳ ಅನ್ಯಾಯ ಆಗ್ತೈತೆ. ಇನ್ನು ಈ ತಿಂಗಳೊಂದರಲ್ಲೇ ಈರುಳ್ಳಿ ದರ ಡಬ್ಕು ಡಬಲ್ ಆಗಿದೆ. ಇದೇ ತಿಂಗಳ 5ರಂದು ಕೆಜಿಗೆ ಈರುಳ್ಳಿ 30 ರೂಪಾಯಿ ಇತ್ತು. ಅಕ್ಟೋಬರ್ 15ಕ್ಕೆ 50 ರೂಪಾಯಿಗೇರಿತು. 20ನೇ ತಾರೀಖಿಗೆ 80 ರೂಪಾಯಿ ಆಗಿದ್ದು 100 ರೂಪಾಯಿಗೂ ಚೆನ್ನಾಗಿರೋ ಈರುಳ್ಳಿ ಸೇಲ್ ಆಗ್ತಿದೆ. ಸದ್ಯ ಸೆಂಚುರಿಯಲ್ಲಿರೋ ಉಳ್ಳಾಗಡ್ಡಿ ಮುಂದಿನ ದಿನದಲ್ಲಿ ಮತ್ತಷ್ಟು ಏರಿದ್ರೂ ಅಚ್ಚರಿಯಿಲ್ಲ. ಈ ವರ್ಷವಂತೂ ಈರುಳ್ಳಿ ರೇಟ್ ಕಡಿಮೆಯಾಗಲ್ಲ ಅಂತಿದ್ದಾರೆ. ಸೊ ನೀವು ಈರುಳ್ಳಿ ದೋಸೆ, ಆಮ್ಲೆಟ್, ಚಿತ್ರಾನ್ನ ಪ್ರಿಯರಾಗಿದ್ರೆ ನೀವು ಮೆನು ಬದಲಾಯಿಸಿಕೊಳ್ಳಬೇಕಾಗುತ್ತೆ. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೀಗೆ ಈರುಳ್ಳಿ ಆಗಿರ್ಬೋದು, ಕೃಷಿ ವಿಚಾರ ಆಗಿರ್ಬೋದು, ಮನರಂಜನೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಎಲ್ಲಾ ಸುದ್ದಿಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ನೀವು ಕ್ಷಣ ಮಾತ್ರದಲ್ಲಿ ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ನ ಜೊತೆಗೆ news18kannada.comಗೆ ಲಾಗಿನ್ ಆದ್ರೆ ಎಲ್ಲಾ ಸುದ್ದಿಗಳು ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ನಮ್ಮ ಬೆಂಗಳೂರಲ್ಲಿ ಇನ್ನಷ್ಟು ಬೆಂಗಳೂರಿನ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಅದು ಸಿನಿಮೆಯ ರೀತಿಯಲ್ಲಿ ನಡೆದಂತಹ ದರೋಡೆ. ಹೆದ್ದಾರಿಯಲ್ಲಿ ಕಿರೋತಕರು ಬರೋಬ್ಬರಿ 15 ಕಿಲೋಮೀಟರ್ ವರೆಗೂ ಕೂಡ ಆ ಒಂದು ಟ್ರಕ್ ಅನ್ನ ನಿಲ್ಲಿಸಿದ್ರು. ಆದ್ರೆ ಅಂತಹ ಸಂದರ್ಭದಲ್ಲಿ ಏನಾಯ್ತು? 15 ಕೋಟಿ ಮೌಲ್ಯದ ಮೊಬೈಲ್ ಅನ್ನ ದೋಚ್ಕೊಂಡು ಹೋದ್ರು. ಜನನಿಬಿಡ ಪ್ರದೇಶದಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ನಡೆದಂತಹ ಈ ರಾಬರಿ ಇದೆಯಲ್ಲ, 2 ರಾಜ್ಯಗಳನ್ನ ಬೆಚ್ಚಿ ಬೀಳಿಸಿದೆ. ಸಮಯ ಬೆಳಗ್ಗೆ 9 ಗಂಟೆ. ಸ್ಥಳ ಚೆನ್ನೈ ಮಹಾರಾಷ್ಟ್ರ ಹೆದ್ದಾರಿ. ಹೆದ್ದಾರಿಯಲ್ಲಿ ನಿಂತಿರೋ ಕಂಟೇನರ್ ಸುತ್ತಮುತ್ತ ಪೊಲೀಸರ ಪರಿಶೀಲನೆ. ಆಗಬಾರದ್ದು ಆಗಿದೆ ಅನ್ನೋದಕ್ಕೆ ಈ ಪರಿಶೀಲನೆಯೇ ಸಾಕ್ಷಿ. ಇಲ್ಲಿ ನಡೆದಿರೋದು ಕೊಲೆಯಲ್ಲ, ದರೋಡೆ. ಕೋಟಿ ಮೌಲ್ಯದ ಮೊಬೈಲ್ಗಳ ಬೃಹತ್ ದರೋಡೆ. ಬೆಳಗ್ಗೆ 9 ಗಂಟೆಗೆ ಚೆನ್ನೈ ಮಹಾರಾಷ್ಟ್ರ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಕಂಟೇನರ್ನಲ್ಲಿದ್ದ ಬರೋಬ್ಬರು 15 ಕೋಟಿ ಮೌಲ್ಯದ ಮೊಬೈಲ್ಗಳು ರಾಬರಿ ಆಗಿದೆ. 15 ಕೋಟಿ ಮೌಲ್ಯದ ಮೊಬೈಲ್ ದರೋಡೆ. ಹೆದ್ದಾರಿಯಲ್ಲಿ ಸಿನಿಮೆಯ ಶೈಲಿಯಲ್ಲಿ ರಾಬರಿ. ಇದು ಚೆನ್ನೈ ಮಹಾರಾಷ್ಟ್ರ ಸಂಪರ್ಕಿಸುವ ಹೆದ್ದಾರಿ. ಚೆನ್ನೈನಿಂದ ಎಂಐ ಮೊಬೈಲ್ಗಳನ್ನ ಚೆನ್ನೈ ಉತ್ಪಾದನಾ ಘಟಕದಿಂದ ಮಹಾರಾಷ್ಟ್ರಕ್ಕೆ DHL ಕೊರಿಯರ್ ಕಂಟೈನರ್ ಮೂಲಕ ಸಾಗಿಸಲಾಗ್ತಾ ಇತ್ತು. ಈ ಕಂಟೈನರ್ನ 3 ಲಾರಿಗಳು ಹಿಂಬಾಲಿಸಿದ್ವು. ಸುಳಗಿರಿ ಸಮೀಪದ ಮೇಲುಮಲೈ ಬಳಿಯ ನಿರ್ಜನ ಪ್ರದೇಶದಲ್ಲಿ ಹಿಂದೆ ಬರ್ತಿದ್ದ 3 ಲಾರಿಗಳು ದಿಢೀರ್ ಕಂಟೈನರ್ನ ಅಡ್ಡಗಟ್ಟಿದ್ವು. ನೋಡ್ತಾ ಇದ್ದಂತೆ ಕಂಟೈನರ್ ಸುತ್ತುವರಿದ 10ಕ್ಕೂ ಅಧಿಕ ಮಂದಿ ಮಾರಕಾಸ್ತ್ರಗಳಿಂದ ಡ್ರೈವರ್ ಮತ್ತು ಕ್ಲೀನರ್ ಮೇಲೆ ಹಲ್ಲೆ ಮಾಡಿದ್ರಂತೆ. ಬಳಿಕ ಹಗ್ಗದಿಂದ ಕೈಕಾಲು ಕಟ್ಟಿ ಪೊದೆಗೆ ಎಸೆದಿದ್ದಾರೆ. ಬಳಿಕ ಮೊಬೈಲ್ ತುಂಬಿದ್ದ ಕಂಟೈನರ್ ಸಮೇತ ಹೆದ್ದಾರಿಯ ಕಿರಾತಕರು ಎಸ್ಕೇಪ್ ಆಗಿದ್ದಾರೆ. 8 ಕಿಲೋಮೀಟರ್ ದೂರದಲ್ಲಿ ಕಂಟೈನರ್ ಖಾಲಿ. 15 ಕೋಟಿ ಮೌಲ್ಯದ ಮೊಬೈಲ್ಸ್ ಜೊತೆ ಎಸ್ಕೇಪ್.
ಹಲ್ಲೆಗೊಳಗಾಗಿ ಚೀರಾಡ್ತಾ ಇದ್ದ ಡ್ರೈವರ್ ಹಾಗೂ ಕ್ಲೀನರ್ ಸೂಳಗಿರಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಅಲರ್ಟ್ ಆದ ಪೊಲೀಸರು ಗಸ್ತು ವಾಹನಗಳಿಗೆ ಮೆಸೇಜ್ ಕಳುಹಿಸಿ ಸ್ಥಳ ಪರಿಶೀಲಿಸಿದ್ರು. ಈ ವೇಳೆ ದರೋಡೆ ನಡೆದ 8 ಕಿಲೋಮೀಟರ್ ದೂರದಲ್ಲಿ ಅಪಹರಿಸಿದ ಕಂಟೈನರ್ ವಾಹನ ಪತ್ತೆಯಾಗಿದೆ. ಕಂಟೈನರ್ನಲ್ಲಿದ್ದ 15 ಕೋಟಿ ಮೌಲ್ಯದ ಎಂಐ ಮೊಬೈಲ್ಗಳನ್ನ ಮತ್ತೊಂದು ವಾಹನಕ್ಕೆ ಶಿಫ್ಟ್ ಮಾಡಿಕೊಂಡು ದರೋಡೆಕೋರರು ಜೂಟಾಗಿದ್ರು. ದರೋಡೆಕೋರರನ್ನ ಬಂಧಿಸಲು ತಮಿಳುನಾಡು ಪೊಲೀಸ್ ಇಲಾಖೆ ತನಿಖೆಗಿಳಿದಿದೆ. 10 ವಿಶೇಷ ತನಿಖಾ ತಂಡಗಳನ್ನು ರಚಿಸಿದ್ದು ಮಹಾರಾಷ್ಟ್ರ, ಚೆನ್ನೈ ಮತ್ತು ಬೆಂಗಳೂರು ಮಾರ್ಗವಾಗಿ ಸಾಗುವ ವಾಹನಗಳ ಮೇಲೆ ಕಣ್ಣಿಡಲಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಕ್ರೈಮ್ ಜಗತ್ತಿನ ಸುದ್ದಿಗಳ ಜೊತೆಗೆ ಯಾವುದೇ ರೀತಿಯ ಸುದ್ದಿಗಳನ್ನ ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡ ವೆಬ್ಸೈಟ್ಗೆ ನೀವು ಲಾಗಿನ್ ಆದ್ರೆ ಎಲ್ಲಾ ಮಾಹಿತಿಗಳು ಸಿಗುತ್ತೆ. news18kannada.comಗೆ ಲಾಗಿನ್ ಆಗಿ ಯಾವುದೇ ಸುದ್ದಿಯನ್ನ ಮಿಸ್ ಮಾಡ್ಕೋಬೇಡಿ. ನಮ್ಮ ಬೆಂಗಳೂರಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಈ ನಿಯಮಗಳನ್ನ ಮುರಿದು ಮುನ್ನುಗ್ಗಿದ್ರೆ ನೀವು ದಂಡವನ್ನ ಕಟ್ಟಲೇಬೇಕು. ದಂಡ ತಾನೇ ಕಟ್ಟೋಣ ಅಂತ ಹೇಳಿ ಮತ್ತೂ ರೂಲ್ಸ್ ಅನ್ನ ಏನಾದ್ರೂ ಬ್ರೇಕ್ ಮಾಡಿದ್ರೆ ಕಷ್ಟ. ಇಲ್ಲದಿದ್ರೆ ಜೈಲಿಗೂ ಹೋಗ್ಬೇಕಾಗತ್ತೆ. ಬೇಕಾಬಿಟ್ಟಿ ವಾಹನ ಓಡಿಸಿದವರಿಗೆ ಸಂಕಷ್ಟ. ಲಿಸ್ಟ್ನಲ್ಲಿದೆ 12,000 ಸವಾರರ ಹೆಸರು. ಕೊರೋನಾ ಲಾಕ್ಡೌನ್ ಆದಾಗಿನಿಂದ ಬೆಂಗಳೂರಿನ ಪೊಲೀಸರು ಟ್ರಾಫಿಕ್ಸ್ ರೂಲ್ಸ್ ಕಡೆ ಅಷ್ಟಾಗಿ ತಲೆ ಹಾಕಿರಲಿಲ್ಲ. ಕೋವಿಡ್ ಕಾರಣಕ್ಕೆ ವಾಹನಗಳನ್ನು ತಡೆದು ತಪಾಸಣೆ ಮಾಡ್ತಾ ಇರಲಿಲ್ಲ. ಇದೇ ಟೈಮಲ್ಲಿ ನಗರದ ವಾಹನ ಸವಾರರು ರಾಜಾರೋಷವಾಗಿ ಓಡಾಡಿದ್ರು. ಸಿಗ್ನಲ್ ಜಂಪ್ ಮಾಡ್ತಿದ್ರು, ಒನ್ ವೇನಲ್ಲೂ ನುಗ್ಗಿಸ್ತಿದ್ರು. ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಡೋಂಟ್ ಕೇರ್ ಮಾಡ್ತಿದ್ರು. ಅಂಥವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ನಗರದ ಎಲ್ಲಾ ಕಡೆ ಸಿಸಿ ಕ್ಯಾಮೆರಾಗಳು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರನ್ನ ಸೆರೆ ಹಿಡಿದಿದೆ. ಹೀಗೆ ಸಿಸಿ ಕ್ಯಾಮೆರಾಗಳು ಸೆರೆ ಹಿಡಿದಿರುವ ಸಂಚಾರ ಉಲ್ಲಂಘನೆ ಮಾಡಿದವರ ಪಟ್ಟಿ ದೊಡ್ಡದಿದೆ. ಪೊಲೀಸರು ರೆಡಿ ಮಾಡಿರೋ ಪಟ್ಟಿಯಲ್ಲಿ ಸುಮಾರು 12,000 ಮಂದಿ ಇದ್ದಾರೆ. ಈಗ ಖಾಕಿ ಆಕ್ಷನ್ ಸಮಯ. ಪ್ರತಿದಿನ 50ರಿಂದ 100 ಜನರನ್ನ ಪೊಲೀಸರು ಕರೆಸಿಕೊಳ್ಳುತ್ತಿದ್ದಾರೆ. ಪ್ರತಿಯೊಂದು ವೆಹಿಕಲ್ಗಳ ಮೇಲೆ 10, 15, ಈವನ್ 30 ಕೇಸ್ಗಳವರೆಗೂ ಇದೆ. ಅದೆಲ್ಲ ಪೆಂಡಿಂಗ್ ಇದೆ. ಅಂಥ ವೆಹಿಕಲ್ಗಳನ್ನು, ಅಂಥ ವೆಹಿಕಲ್ ಸವಾರರನ್ನು, ಅಂಥ ವಾಹನ ಚಾಲಕರನ್ನು ಹುಡುಕಿ ನಾವು ಆ ವಾಹನಗಳನ್ನು ನಮ್ಮ ಪೊಲೀಸ್ ಠಾಣೆಯಲ್ಲಿ, ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ತಡೆ ಹಿಡಿದು ಅವ್ರನ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮಿಗೆ ನಾವು ಕಳಿಸ್ಕೊಡ್ತಾ ಇದ್ವಿ. 10ರಿಂದ 20 ಕೇಸ್ ಬಿದ್ದವರಿಗೆ ಖಾಕಿ ವರ್ಕ್ಶಾಪ್. ತರಬೇತಿಗೆ ಚಕ್ಕರ್ ಹಾಕಿದ್ರೆ ಡಿಎಲ್ ರದ್ದು. ಯಾವ ವಾಹನ ಸವಾರರು 10ರಿಂದ 20 ಬಾರಿ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೋ ಅಂತವರು ಪೊಲೀಸರಿಗೆ ಸಿಕ್ಕಾಗ ಗಾಡಿ ಸೀಸ್ ಆಗುತ್ತೆ. ಇವರನ್ನೆಲ್ಲ ಪೊಲೀಸರು ಸಿದ್ಧ ಮಾಡ್ತಿರೋ ಲಿಸ್ಟ್ಗೆ ಸೇರಿಸುತ್ತಾರೆ. ನಂತರ ಆ ಲಿಸ್ಟ್ನಲ್ಲಿ ಇರೋರನ್ನು ದಿನಕ್ಕೆ 50ರಿಂದ 100 ಜನರಿಗೆ ಒಂದು ಟೀಮ್ನಂತೆ ಮಾಡಿ ಥಣಿಸಂದ್ರದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ವರ್ಕ್ಶಾಪ್ ನಡೆಸ್ತಾರೆ. ಅಲ್ಲಿ ಯಾವ ರೀತಿ ಬೈಕ್ ಓಡಿಸಬೇಕು, ಟ್ರಾಫಿಕ್ ರೂಲ್ಸ್ ಅಂದ್ರೆ ಏನು ಅನ್ನೋದನ್ನ ಕಲಿಸ್ಕೊಡ್ತಾರೆ. ಅಲ್ಲದೆ ಸಿಗ್ನಲ್ಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಅಪಘಾತದ ಬಗ್ಗೆಯೂ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಲ್ಲಿ ವರ್ಕ್ಶಾಪ್ ಮುಗಿಸಿ ಪೊಲೀಸರು ಕೊಡೋ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಮಾತ್ರ ದಂಡ ಪಾವತಿ ಮಾಡಿ ತಮ್ಮ ವಾಹನವನ್ನ ಬಿಡಿಸಿಕೊಳ್ಳಬಹುದು. ತರಬೇತಿಗೆ ಹಾಜರಾಗದಿದ್ರೆ ಅಂಥವರ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗೋದ್ರ ಜೊತೆಗೆ ಜೈಲು ಕೂಡ ಸೇರಬೇಕಾಗುತ್ತೆ. ಬೆಂಗಳೂರು ನಗರ ಸಂಚಾರ ಪೊಲೀಸ್ ಒಂದು ಸಂಸ್ಥೆ ಅಧೀನದಲ್ಲಿರ್ತಕ್ಕಂತಹ ಒಂದು TTRSI ಸಂಸ್ಥೆಗೆ ಅವ್ರನ್ನ ತರಬೇತಿ ಕೊಡ್ತೀವಿ. ಆ ತರಬೇತಿಯನ್ನು ನಮ್ಮ ಹೋಂಡಾ 2 ವೀಲರ್ ಅಂತ ಹೇಳ್ಬಿಟ್ಟು ಅವರ ಸಹಯೋಗದೊಂದಿಗೆ ತರಬೇತಿಯನ್ನು ಕೊಡ್ತೀವಿ. ಒಂದು ದಿನದ ತರಬೇತಿಯನ್ನು. ಆ ತರಬೇತಿಯಲ್ಲಿ ಅವರಿಗೆ ಈ ಸಂಚಾರಿ ನಿಯಮಗಳ ಬಗ್ಗೆ ಅರಿವನ್ನು ಮೂಡಿಸಿ ತದನಂತರ ಅವರಿಗೆ ವಾಹನವನ್ನು ಅವರ ವಶಕ್ಕೆ ಬಿಟ್ಕೊಡ್ತೇವೆ. ಬೆಂಗಳೂರಿನ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸ್ತಿದ್ರು ನಗರದ ವಾಹನ ಸವಾರರಿಗೆ ಸಂಚಾರಿ ನಿಯಮ ಅಂದ್ರೆ ಒಂಥರ ಅಲರ್ಜಿ. ಈಗ ವರ್ಕ್ಶಾಪ್ ಜೊತೆಗೆ ಡಿಎಲ್ ರದ್ದು ಎಂಬ ಹೊಸ ಯೋಜನೆ ಜಾರಿಯಾಗಿದೆ. ಇನ್ನಾದ್ರೂ ಸಂಚಾರಿ ನಿಯಮ ಪಾಲನೆಯಾಗುತ್ತಾ ನೋಡಬೇಕು. ಮಂಜುನಾಥ್ ಯಾನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕೋವಿಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನ ನೀವು COVID-19 ರಕ್ಷಿಸಿಕೊಳ್ಬೇಕು ಅಂದ್ರೆ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನ್ಯೂಸ್ 18 ಸಹಯೋಗದಲ್ಲಿ ಆರೋಗ್ಯ ಇಲಾಖೆ, ನೀತಿ ಆಯೋಗ ಹಮ್ಮಿಕೊಂಡಿರುವ ಪ್ರಮುಖ ಕಾರ್ಯಕ್ರಮ ಇದು. ಕೈಗಳನ್ನ ಸೋಪಿನಿಂದ ತೊಳೆಯಿರಿ, ಮೂಗು ಬಾಯಿ ಸಂಪೂರ್ಣವಾಗಿ ಮುಚ್ಚುವಂತೆ ಮಾಸ್ಕ್ ಧರಿಸಿ, ಮಾಸ್ಕ್ ಮುಂಭಾಗವನ್ನ ಮುಟ್ಟಬೇಡಿ, ಮಾಸ್ಕ್ ಅನ್ನ ಸದಾ ಹಿಂದಿನಿಂದಲೇ ತೆಗೆಯುವಂತಹ ಕೆಲಸವನ್ನ ಮಾಡಿ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು.